ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದೇ ವಾರದಲ್ಲಿ 50 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಬೆಂಗಳೂರು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಹಾಗಾದ್ರೆ ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಮಯ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಈಗಾಗಲೇ ಎದ್ದೇಳ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸಮ್ಮರ್ ಹಾಲಿಡೇ, ಕಾಲೇಜ್ಗಳು ರಜೆ ಇದೆ. ಪ್ರಮುಖವಾಗಿ ಯುವ ಜನತೆ ಕೂಡ ಬಹಳಷ್ಟು ಜನ ಹೊರಗಡೆ ಇರುವಂಥದ್ದು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಬಹಳಷ್ಟು ಡ್ರಗ್ಸ್ಗಳು ಹೊರಗಡೆಯಿಂದ ನಗರಕ್ಕೆ ಎಂಟ್ರಿ ಆಗ್ತಾ ಇದೆ. ಸೊ ಯುವ ಜನತೆ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಪೇರೆಂಟ್ಸ್ ಇದರಿಂದ ಬಹಳಷ್ಟು ಕಂಗಲಾಗ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರಿಗೆ ನಿಜಕ್ಕೂ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿರೋರು ಯಾರು? ಯಾಕಂದ್ರೆ ಪ್ರತಿ ತಿಂಗಳು ಕೂಡ ಪೊಲೀಸರು ಜಪ್ತಿ ಮಾಡ್ತಿದ್ದಾರೆ, ಆರೋಪಿಗಳನ್ನ ಅರೆಸ್ಟ್ ಮಾಡ್ತಿದ್ದಾರೆ. ನೈಜೀರಿಯಾ ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿಗಳಿಂದ ಬರುವಂತಹ ಕೆಲವರನ್ನ ಏರ್ಪೋರ್ಟ್ ಅಲ್ಲೇ ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಿಲಿಕಾನ್ ಸಿಟಿಯಲ್ಲಿ ಇಷ್ಟು ಮೌಲ್ಯದ ಡ್ರಗ್ಸ್ಗಳು ಹೇಗೆ ಬರ್ತಾ ಇದೆ ಅನ್ನೋ ಕುತೂಹಲ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಅಷ್ಟೊಂದು ಹೈ ಅಲರ್ಟ್ ಅನ್ನ ಈಗಾಗಲೇ ಮಾಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಿದೆ. ಹಾಗಾದ್ರೆ ಇದರ ಬಗ್ಗೆ ಪೋಷಕರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಹಾಗೇನೆ ಡ್ರಗ್ಸ್ ಅನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ, ಇದ್ರ ಬಗ್ಗೆ ಡಾಕ್ಟರ್ಸ್ ಏನಂತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್, ಬೆಂಗಳೂರೀಗ ಡ್ರಗ್ಸ್ ಮಯ ಆಗ್ತಾ ಇದೆ. 50 ಕೋಟಿ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ನೀವೊಂದು ಹಿರಿಯರಾಗಿ ಏನು ಹೇಳ್ತೀರಾ ಸರ್? ಆ್ಯಸ್ ಎ ಟೀಚರು ಇವತ್ತೊಂದು ದಿನ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ, ಇಡೀ ಭಾರತದಲ್ಲಿ ಒಂದು ಮಾಫಿಯಾ ಇದೆ. ಈ ಮಾಫಿಯಾ ವತಿಯಿಂದ ಒಬ್ಬರು ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಮಾಫಿಯಾದ ಗ್ಯಾಂಗ್ ಇರ್ಬೋದು. ಈ ನಿಟ್ಟಿನಲ್ಲಿ ನಾವು ಸರ್ಕಾರ ಎಚ್ಚೆತ್ಕೊಂಡು ಪೊಲೀಸ್ ಮತ್ತು ಶಾಲಾ ಕಾಲೇಜುಗಳು ಮತ್ತು ಅಷ್ಟೇ ರೀತಿಯಾಗಿ ನಾವು ಪೇರೆಂಟ್ಸ್ಗೆ ನಾವು ಎಜುಕೇಟ್ ಮಾಡಿ ವಿದ್ಯಾರ್ಥಿಗಳಲ್ಲಿ ಈ ರೀತಿಯಾದಂಥ ಏನು ಡ್ರಗ್ಸ್ ಅಡಿಕ್ಷನ್ ಇದೆ ಅದನ್ನು ನಾವು ತಡೆಗಟ್ಬೋದು ಮೇಡಮ್. ಸರ್, ಯಾಕೆ ಬೆಂಗಳೂರು ಪ್ರತಿ ಬಾರಿ ಕೂಡ ಪ್ರತಿ ತಿಂಗಳು, ಅದರಲ್ಲೂ ಕೂಡ ಹೊಸ ವರ್ಷ ಬಿಟ್ಟು, ಈಗ ಮೊದಲೆಲ್ಲ ಹೇಗಿತ್ತಂದರೆ ಹೊಸ ವರ್ಷಾಚರಣೆ ಸಂಭ್ರಮದ ಮೇಲೆ ಈ ರೀತಿ ಆಗ್ತಾ ಇತ್ತು. ಆದರೆ ಇದು ವಾರ ವಾರ ತಿಂಗಳು ಇಷ್ಟು ಮೌಲ್ಯದ ಡ್ರಗ್ಸ್ಗಳು ಬರ್ತಾ ಇದೆ ಅಂದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಇಲ್ಲಿ ಎದ್ದೇಳಲ್ವಾ ಸರ್? ಹೌದು ಮೇಡಮ್, ಹೆದ್ದೇಳುತ್ತೆ, ಇಲ್ಲ ಅಂತಲ್ಲ. ಬಟ್ ಏನು ಅಂತ ಹೇಳಿದ್ರೆ ಇವತ್ತೊಂದು ದಿನ ನುಸುಳುಕೋರರು ಭಾಳ ಆಗಿದ್ದಾರೆ. ಬಾಂಗ್ಲಾ ಅಥವಾ ಪಾಕಿಸ್ತಾನದಿಂದ ನುಸುಳುಕೋರರು ಬಂದು ಇವತ್ತೊಂದು ದಿನ ಇಲ್ಲಿ ಡ್ರಗ್ ಮಾಫಿಯಾ ಅಥವಾ ಆಫ್ರಿಕನ್ ಕಂಟ್ರೀಸಿಂದ ನಮ್ಮಲ್ಲಿ ಸ್ಟೂಡೆಂಟ್ಸ್ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಅವರು ಸಹ ಡ್ರಗ್ ಮಾಫಿಯಾದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಗಮನವಹಿಸಿ ಸೂಕ್ತ ಕ್ರಮ ಕೈಗೊಂಡು ಇದನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕಾಗಿದೆ. ಈಗ ನೀವು ಶಿಕ್ಷಕರಂತ ಹೇಳಿದ್ರಿ, ಮಕ್ಕಳಿಗೆ ಯಾವ ರೀತಿ ಪಾಠಗಳನ್ನು ಹೇಳಬೇಕು? ಯಾಕಂದರೆ ಇಲ್ಲಿ ನಾವು ಹೇಳಲ್ಲ, ಪ್ರತಿಷ್ಠಿತ ಖಾಸಗಿ ಸ್ಕೂಲ್ಗಳಾಗಿರ್ಬೋದು, ಖಾಸಗಿ ಕಾಲೇಜ್ಗಳಾಗಿರ್ಬೋದು, ಸುತ್ತಮುತ್ತ ಬಹಳಷ್ಟು ಡ್ರಗ್ಸ್ ವ್ಯವಹಾರ ನಡೆಯುವಂಥದ್ದು. ಶಿಕ್ಷಕರಾಗಿ ಮಕ್ಕಳಿಗೆ ಯಾವ ರೀತಿ ಪಾಠವನ್ನು ನಾವು ಹೇಳ್ಕೊಡ್ಬೇಕು? ಪಾಠದ ಜೊತೆ ಇದರ ಬಗ್ಗೆ ಎಷ್ಟು ಅನುಭವ ಹೇಳಬೇಕು ಸರ್? ನೋಡಿ, ಇದು ಏನು ಅಂತ ಹೇಳಿದ್ರೆ ನಾವು ಟೀಚರ್ಸು ವಿಶೇಷವಾಗಿ ನಾವು ಮುಖ್ಯ, ಅದೇ ರೀತಿ ಪೇರೆಂಟ್ಸು ಮುಖ್ಯ. ಈ ಪಠ್ಯಕ್ರಮದಲ್ಲಿ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಪಠ್ಯಕ್ರಮದಲ್ಲಿ ಒಂದು ಮಾಹಿತಿ ಕೊಟ್ಟು ಅವರಿಗೆ ಎಲ್ಲ ತರಗತಿಗಳಲ್ಲಿ ಅಳವಡಿಕೆ ಮಾಡಿಕೊಂಡಾಗ ಮಕ್ಕಳಲ್ಲಿ ಅದಕ್ಕೆ ಒಂದು ಎಚ್ಚರಿಕೆಯಾದ ಗಂಟೆ ಅವ್ರಿಗಾಗತ್ತೆ. ಆ ನಿಟ್ಟಿನಲ್ಲಿ ಅವರು ಎಚ್ಚೆತ್ಕೊಂಡು ಉತ್ತಮವಾದಂಥ ಜೀವನ ನಡೆಸೋದಕ್ಕೆ ಡ್ರಗ್ ಮುಕ್ತ ವಿದ್ಯಾರ್ಥಿಗಳಾಗಿ ಅವರು ಉತ್ತಮ ನಾಗರಿಕರಾಗಿ ಬಾಳಲು ಸಾಧ್ಯ ಆಗುತ್ತೆ ಮೇಡಮ್. ಈ ಡ್ರಗ್ಸ್ ಮಾಫಿಯಾ ಅನ್ನೋದು ಇತ್ತೀಚಿನ ದಿನ ಬರೀ ತುಂಬ ಐಸ್ ಸಫಿಷಿಯೆಂಟ್ ಅಂದರೆ ಶ್ರೀಮಂತ ಕ್ಯಾಟಗರಿಗಳು ಮಾತ್ರ ಇತ್ತು. ಅವರೊಂದು ಮಸ್ತಿಗೋಸ್ಕರ ಬಳಸ್ತಾ ಇದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಶಾಲೆಯ ಮಗುವಿಂದ ಹಿಡಿದು ದೊಡ್ಡತನಕವ್ರಿಗೆ ಲಿಂಕ್ ಇದೆ. ತುಂಬ ಈ ಒಂದು ಜಾಲ ಹರಡ್ಬಿಟ್ಟಿದೆ. ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಆಯಾ ರಾಜ್ಯ ಸರ್ಕಾರಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವ್ರಿಗೆ ಒಳ್ಳೆ ಪವರ್ಸ್ ಕೊಟ್ಟು ಪ್ರತಿಯೊಂದು ವಾರ್ಡಲ್ಲೂ ಸಹ ನಡೀತಾ ಇದೆ ಡ್ರಗ್ಸ್. ಪ್ರತಿಯೊಬ್ಬ ಹುಡುಗನ ಜೋಬಲ್ಲೇ ಐತೆ. ಈ ಒಂದು ಶಾಲಾ ಮಕ್ಕಳ ಸಮೇತ ಇದನ್ನು ಬಳಸ್ತಾ ಇದ್ದಾರೆ. ಅದಕ್ಕೆ ಎಲ್ಲಿಂದ ಬರ್ತಾ ಐತೆ, ಅದು ಯಾಕೆ ಕಂಟ್ರೋಲ್ ಮಾಡಬೇಕಂದ್ರೆ ರಾಜ್ಯ ಸರ್ಕಾರಗಳು, ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಿ ಸೂಕ್ತವಾದ ಕ್ರಮಗಳ ಕೊಂಡು ಒಬ್ಬ ಸೂಕ್ತವಾದ ಅಧಿಕಾರಿಗಳನ್ನು ಹಾಕಿ ಮಾತ್ರ ಕಂಟ್ರೋಲ್ ಮಾಡಬಹುದು ಸಾಧ್ಯ ಹೊರತು ಇದನ್ನು ಬೇರೆ ಯಾರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ 50 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯ ತಪ್ಪು ಕೂಡ ಇಲ್ಲಿ ಕಾಣುತ್ತಲ್ವ ಸರ್? ಸೀಸ್ ಮಾಡಿರ್ಬೋದು, ಹಾಗಾದರೆ ಇವ್ರು ಬರೋದನ್ನೇ ಯಾಕೆ ತಡೆಗಟ್ತಾ ಇಲ್ಲ? ಅದನ್ನು ಅಧಿಕಾರಿಗಳ ಅದು ಹಿಂದೆ ಯಾರಿದ್ದಾರೆ, ಅಧಿಕಾರಿಗಳ ಹಿಂದೆ
ಯಾರು ರಾಜಕೀಯನ ಇಲ್ಲ ಬೇರೆ ದೇಶದವರ ನಮ್ಮ ಇವರು ಇನ್ನೊಬ್ರು ಹೇಳ್ದಂಗೆ ಸಾಹಿತ್ಯಗಳ ವಿದೇಶಿಯ ವಿದ್ಯಾರ್ಥಿಗಳ ಅವಳಿ ಜಾಸ್ತಿ ಆಗಿದೆ, ಪರದೇಶಗಳನ್ನ ಬರ್ತಾ ಅವಳಿ ಜಾಸ್ತಿ ಆಗಿದೆ. ಅವರಿಂದ ಇವತ್ತು ನಮ್ಮ ಲೋಕಲ್ ಮಕ್ಕಳಿಗೆ ಸಮೇತ ಹೆಣ್ಣು ಮಕ್ಕಳ ಸಮೇತ ಇದನ್ನು ಮೋಸ್ತು ಮಜ್ಜಿ ಒಂದು ಎಂಜಾಯ್ಮೆಂಟ್ ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಇದನ್ನು ತೊಗೊಂಬೋಕ್ಕೆ ಕಂಟ್ರೋಲ್ ಮಾಡಬೇಕಂದ್ರೆ ರಾಜ್ಯ ಪೊಲೀಸ್ ಇಲಾಖೆಯವರು ಒಂದು ಸೂಕ್ತವಾದ ಒಂದು ಮಾರ್ಗದರ್ಶನ ತಗೊಂಡು ವಾರ್ಡ್ ಲೆವೆಲಿಂದ ತನಿಖೆ ಮಾಡಿ ಆ ತನಿಖೆ ಮಟ್ಟದಲ್ಲಿಂಥ ಒಂದು ಸೂಕ್ತ ಏನಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಅವ್ರಿಗೆ ಜವಾಬ್ದಾರಿ ವಹಿಸಿದ್ರೆ ಮಾತ್ರ ಇದನ್ನು ಕಂಟ್ರೋಲ್ ಮಾಡ್ಬೋದು. ಆ ವಾರ್ಡ್ ಮಟ್ಟದಲ್ಲಿ ಒಬ್ಬೊಬ್ಬರು ಅಧಿಕಾರಿಗೆ ವಹಿಸಿ ಅವರು ಇಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಏನು ನಡೀತಾ ಅನ್ನೋದು ಗೊತ್ತಿರುತ್ತೆ, ಸೂಕ್ತ ಮಾಹಿತಿ ಅಧಿಕಾರಿಗಳಿಗಿರುತ್ತೆ. ಆ ಸೂಕ್ತ ಆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವಾರ್ಡಲ್ಲಿ ಅವ್ರಿಗೆ ಪ್ರತಿಯೊಂದು ವಾರ್ಡಲ್ಲಿ ಅವರೇ ಮಾಡಬೇಕು ಇದನ್ನು, ಇಲ್ಲಾಂದ್ರೆ ತುಂಬ ಅನಾನುಕೂಲ ಆಗುತ್ತೆ. ಬೆಂಗಳೂರಲ್ಲಿ 50 ಕೋಟಿ ಮೌಲ್ಯದ ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದಾರೆ. ನಮ್ಮ ಸಮಾಜ ಎತ್ತ ಸಾಕ್ತಿದೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ನೀವು ಕೂಡ ಮಕ್ಕಳ ಬಗ್ಗೆ ಬಹಳಷ್ಟು ಹೋರಾಟವನ್ನು ಮಾಡಿದ್ರಿ, ಏನು ಹೇಳ್ತೀರಾ? ಝೀ ಮೀಡಿಯಾದವರು ಈ ಬಗ್ಗೆ ಒಂದು ಪ್ರಶ್ನೆ, ಅದರ ಬಗ್ಗೆ ಕಾಳಜಿ ತೋರಿಸೋದು ನಿಜವಾಗಿ ನನಗೆ ಖುಷಿ ಆಯಿತು. ಯಾಕೆಂದರೆ ದಿಸ್ ಈಸ್ ಅ ಬರ್ನಿಂಗ್ ಇಶ್ಯೂ. ಬರ್ನಿಂಗ್ ಮಾತ್ರ ಅಲ್ಲ, ಈ ಮಕ್ಕಳದು ಭವಿಷ್ಯದ ಪ್ರಶ್ನೆ ಇದು. ನಾನು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಆಗಿರುವಾಗ ಈ ಬಗ್ಗೆ ಡ್ರಗ್ಸ್ ಬಗ್ಗೆ ಪೊಲೀಸ್ನವರಿಗೆ ಇಡೀ ಕರ್ನಾಟಕದಲ್ಲಿ ಇದರ ಬಗ್ಗೆ ನಾವು ತುಂಬ ಮಾಹಿತಿಯನ್ನು ಟ್ರೈನಿಂಗ್ ಇದು ಮಾಡಿಸಿದ್ದೇವೆ. ಮತ್ತು ಇದನ್ನು ಆ್ಯಕ್ಚುಲಿ ಆ ಟೈಮಲ್ಲಿ ನನಗೆ ಈಗಿನ ಪರಿಸ್ಥಿತಿ ಗೊತ್ತಿಲ್ಲ, ಬ್ಯಾಂಗ್ಳೂರ್ ವಾಸ್ ದ ಲ್ಯಾಂಡಿಂಗ್ ಫಾರ್ ಡ್ರಗ್ಸ್ ಫಾರ್ ಎಂಟೈರ್ ಕಂಟ್ರಿ. ಆವಾಗ ಭಾಸ್ಕರ್ ರಾವ್ ಅವರು ADGP ಆಗಿದ್ದರು. ಆವಾಗ ಅವರನ್ನು ಕರೆದು ನಾವು ಮತ್ತು ಬೇರೆ ಬೇರೆ ಸಂಘಟನೆಯವರನ್ನು ಕರೆದು ಹೇಗೆ ಇದನ್ನು ನಾವು ಇದು ಎನ್ಕೌಂಟರ್ ಮಾಡಬಹುದು ಅಂತ ನಾವೆಲ್ಲ. ಆದರೆ ಇದು ದೊಡ್ಡ ಜಾಲ ಆದ ಕಾರಣ ದ ಎಂಟೈರ್ ಕಂಟ್ರಿ, the leadership of the country will have to make up their mind. It is not about individual governments. ಅವರಿಗೆ ಇಷ್ಟೇ ಮಾಡಲಿಕ್ಕೆ ಆಗೋದು. ಇಟ್ ಹ್ಯಾಸ್ ಟು ಬಿ, ಯಾಕೆಂದರೆ ಡ್ರಗ್ಸ್ ಪೋರ್ಟ್ಸಿಗೆ ಬರುತ್ತೆ, ಒಮ್ಮೊಮ್ಮೆ ಫ್ಲೈಟ್ಸಲ್ಲಿ ಬರುತ್ತೆ, ಬಟ್ ಜಾಸ್ತಿ ಶಿಪ್ಸಲ್ಲಿ ಬರೋದು. ಮತ್ತು ನಮ್ಮ ಬಾರ್ಡರ್ಸನ್ನು ನಾವು ಭದ್ರವಾಗಿ ಡ್ರಗ್ಸಿನಿಂದ ಭದ್ರವಾಗಿ ಇಡಬೇಕಾಗುತ್ತೆ. ಈಗ ನಮಗೆ ಮುದ್ರಾ ಪೋರ್ಟಲ್ಲಿ ಎಷ್ಟೋ ಕೋಟಿದು ಡ್ರಗ್ಸು ಸಿಕ್ಕಿತ್ತು ಅಂತ, ಅದು ಅದಾನಿ ಪೋರ್ಟು, ಯಾರು ಏನು ಹೇಳ್ತಾ ಇಲ್ಲ ಅದರ ಬಗ್ಗೆ. ನೋಡಿ, ಸೊ ಇದರಲ್ಲಿ ಖಾಲಿ ನಾವು ಹೋರಾಟ ಮಾಡಿದರೆ ಅದು ಸಾಕಾಗಲ್ಲ. ನಾನು ಇದು ಸತ್ಯಾಂಶ ಇಡ್ತಾ ಇದ್ದೇನೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಲಿಕ್ಕೆ ಸುಲಭ. ಆದರೆ ರೈಟ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಟು ಡ್ರಗ್ ಕಂಟ್ರೋಲರ್ಸ್, ಇಲ್ಲಿ ಡ್ರಗ್ ಕಂಟ್ರೋಲರ್ಸ್ ಅಂತ ಇದೆ, ಅವರು ಕೂಡ ಇದಕ್ಕೆ ಭಾಗಿಯಾಗಿದ್ದಾರೆ. ಡ್ರಗ್ ಕಂಟ್ರೋಲರ್ಸ್, ಸ್ಟೇಟ್ ಗವರ್ಮೆಂಟ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್, ಇದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೂಡ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದಕ್ಕೆ ರೈಟ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಟು ದ ಲೋಕಲ್ ಬಾಡೀಸ್ ಜೊತೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಇದಕ್ಕೆ ಒಂದು ಒಳ್ಳೆಯ ಒಂದು ಸಕ್ಸಸ್ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಈಗ ನೀವು ಆಗ ಕೂಡ ಇದ್ದಂತಹ ADGPಗೆ ಮಾಹಿತಿ ಕೊಟ್ಟರು, ಬಟ್ ಎಲ್ಲೋ ಒಂದು ಕಡೆ ಬೆಂಗಳೂರು ಪೊಲೀಸರಾಗಿರ್ಬೋದು ಅಥವಾ ನಮ್ಮ ಸ್ಟೇಟ್ ಪೊಲೀಸ್ ಆಗಿರ್ಬೋದು ಎಲ್ಲರೂ ಕೂಡ ಎಡವ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕಂದ್ರೆ ಡ್ರಗ್ಸ್ ಬರ್ತಾ ಇರೋದು ಗೊತ್ತು, ಎಲ್ಲಿಂದ ಬರ್ತಾ ಇದೆ ಅಂತಾನೂ ಗೊತ್ತು, ಆ ಮೂಲಗಳನ್ನ ಪತ್ತೆ ಹಚ್ಚೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದಾರೆ? ಎಲ್ಲರಿಗೆ ಎಲ್ಲ ಗೊತ್ತಿದೆ. ಲೆಟ್ ಅಸ್ ಬಿ ವೆರಿ ಆನೆಸ್ಟ್ ಅಬೌಟ್ ಇಟ್. ಎಲ್ರಿಗೆ ಎಲ್ಲ ಗೊತ್ತಿದೆ. ಈಗ ಕ್ರೈಮ್ ಆಗೋದಾದರೆ ಇಂಟೆಲಿಜೆನ್ಸ್ ಇಲ್ವಾ? ಗೊತ್ತಿದೆ, ಇಂಥವರಿಗೆ ಹೀಗೆ ಆಗುತ್ತೆ. ಇಂಟೆಲಿಜೆನ್ಸ್ ಇಸ್ ಕೆಪ್ಟ್ ಫಾರ್ ದ್ಯಾಟೇ. ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂತಲೇ ಇದೆ, ಅದಕ್ಕೋಸ್ಕರನೇ ಕೆಲಸ ಮಾಡೋದು, ಏನು ಎಲ್ಲಿ ಎತ್ತ ಏನು ಆಗುತ್ತೆ ಅಂತ. ಆದರೆ ದ ಎಂಟೈರ್ ಸಿಸ್ಟಮ್ ಹ್ಯಾಸ್ ಫೇಲ್ಡ್. Entire system right from the union government has failed the general public, more importantly children and the youth of our country. ಸರ್, ಬೆಂಗಳೂರಲ್ಲಿ ಮತ್ತೆ ಡ್ರಗ್ಸ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಏನು ಹೇಳ್ತೀರಾ? ನೀವು ಕೂಡ ಮಾಜಿ ಕಾರ್ಪೊರೇಟರ್, ಏನು ಹೇಳ್ತೀರಾ? ಮೇಡಮ್, ಈಗ ಬೆಂಗಳೂರಲ್ಲಿ ಡ್ರಗ್ಸ್ ಜಾಸ್ತಿ ಆಗ್ತಾ ಇರೋದಂತೂ ಕೆಲವು ವರ್ಷಗಳಿಂದ ಭಾಳ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿದರೆ ಯುವ ಜನತೆ ಮಾತ್ರ ಭಾಳ ಹಾಳಾಗಿ ಹೋಗ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಬೇಕಂದರೆ, ನಮ್ಮಲ್ಲಿ ಯಾರು ವಿದೇಶದಿಂದ ಬಂದು ಫೆಡ್ಲರ್ಸು ಅವ್ರು ಏನಿದಾರೋ ತೊಗೊಂಬಂದು ಮಾರ್ತಾ ಇರೋದ್ರಿಂದ
ಭಾಳನೇ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಕೂಡ ಅಪ್ ಟು 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳೇ ಈಗ ಇವತ್ತು ಡ್ರಗ್ಸ್ ತೊಗೊಳೋ ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರನ್ನ ಫಸ್ಟು ಫ್ರೀಯಾಗಿ ಡ್ರಗ್ಸ್ ಕೊಟ್ಟು ಅವ್ರನ್ನ ರೂಢಿ ಮಾಡಿ ಮತ್ತೆ ದುಡ್ಡು ತೊಗೊಂಡು ಮಾಡೋ ಥರ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ತೊಗೊಬೇಕು. ಬರೋದು ಎಲ್ಲಿಂದ? ವಿದೇಶಗಳಿಂದ ಬರ್ತಾಯಿದೆ. ವಿದೇಶಗಳಿಂದ ಬರ್ಬೇಕಾದ್ರೆ ಎಲ್ಲಿಂದ ಬರುತ್ತೆ? ನಮಗೆ ಬರೋ ವಿದೇಶಗಳಿಂದ ಬರಬೇಕಂದ್ರೆ ಫ್ಲೈಟಲ್ಲಿ ಬರಬೇಕು, ಶಿಪ್ಪಲ್ಲಿ ಬರಬೇಕು, ಎಲ್ಲ ಬರಬೇಕು, ಕೊರಿಯಲ್ಲಿ ಬರ್ತದೆ. ಅದನ್ನು ಕಂಟ್ರೋಲ್ ಮಾಡೋದು ನಮ್ಮ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡುತ್ತೆ. ರಾಜ್ಯ ಸರ್ಕಾರ ಕೂಡ ಆದಷ್ಟು ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ, ಪೆಡ್ಲರ್ಸ್ ಅವ್ರು ಇಟ್ಕೊಂಡು ಮಾಡ್ತಾನೆ ಇರ್ತಾರೆ. ಆದ್ರೂ ನನಗೊಂದು ಆಶ್ಚರ್ಯವಾಗಿರೋದು, ಮೊದಲೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಸಿಗ್ತಾ ಇರೋದು ಈಗ KG ಲೆಕ್ಕದಲ್ಲಿ ಸಿಗ್ತದಲ್ಲ ಅಂತ ಒಂದು ನನಗೆ ಆಶ್ಚರ್ಯ ಆಗ್ತಾಯಿದೆ, ಹೆಂಗೆ ಸಿಗುತ್ತೆ ಅನ್ನೋದಕ್ಕೆ ಬಗ್ಗೆ. ಯಾವ ಥರ ಆಗಿದೆ, ಯುವ ಪೀಳಿಗೆ ಕೆಟ್ಟೋಗ್ತಾ ಇದೆ ಅನ್ನೋ ಒಂದು ವಿಚಾರದಲ್ಲಿ ಭಾಳ ಫ್ರೀಯಾಗಿದೆ. ಪೊಲೀಸವ್ರು ಕೂಡ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಶಿಸ್ತು ಕ್ರಮ ತೊಗೊಂಡ್ಲಿಲ್ಲ ಅಂದರೆ ಭಾಳನೇ ಕಷ್ಟ ಆಗುತ್ತೆ ಅಂತ ಬೆಂಗಳೂರು ನಗರದಲ್ಲಿ ಅಂತ ಹೇಳ್ಕೊತೀನಿ. ಇದು ಬೆಂಗಳೂರು ನಗರದಲ್ಲೇ ಮಾತ್ರ ಇಲ್ಲ, ನಮ್ಮ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಸಣ್ಣ ಸಣ್ಣ ಪಟ್ಟಣಗಳಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪಟ್ಟಣದಲ್ಲೂ ಹರಡಿದೆ ಅಂತ ಹೇಳೋದಕ್ಕೆ ನಾನು ವಿಷಾದ ವ್ಯಕ್ತಪಡ್ತೀನಿ. ಸರ್, ಈಗ ನೀವು ಹಿರಿಯರಿದ್ದೀರಾ, ಆ ಪೋಷಕರ ಪಾತ್ರ ಎಷ್ಟು? ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಇರುತ್ತೆ ಇದರಲ್ಲಿ? ಈಗ ನಮ್ಮದು ಒಂದು ಶಾಲೆ ಇದೆ. ನಮ್ಮಲ್ಲಿ ಸ್ಕೂಲಲ್ಲಿ ನಾವೇನು ಮಾಡ್ತೀವಿ, ಪ್ರತಿಯೊಂದು ಚೆಕ್ ಮಾಡ್ತೀವಿ. ಆ ಹುಡುಗರು ಹೆಂಗಿರ್ತಾರೆ, ಏನು ಮಾಡ್ತಾರೆ, ಯಾವ ಬಗ್ಗೆ ಏನು ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ. ಮಕ್ಕಳು ಯಾವ ಥರ ಇರಬೇಕು, ಶಿಸ್ತಾಗಿರ್ಬೇಕು ನೋಡ್ತೀವಿ. ಸ್ಕೂಲಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅಪ್ ಟು ನಮ್ಮ ಸ್ಕೂಲ್ ಅವರ್ಸ್ ಮಾತ್ರ ನೋಡ್ತೀವಿ. ಅದಾದಮೇಲೆ ಯಾರು ನೋಡಬೇಕು? ಪೋಷಕರು ನೋಡಬೇಕು. ಪೋಷಕರು ಕರ್ಕೊಂಬಂದು ಸ್ಕೂಲು ಬಿಟ್ಟು ಕರ್ಕೊಂಡೋಗಿ ವ್ಯಾನಲ್ಲಿ ಹೋಗೋರು ಹೋಗ್ತಾರೆ. ಮತ್ತು ಕೆಲವು ಮಕ್ಕಳು ನಡ್ಕೊಂಬರೋರು ಇರ್ತಾರೆ, ಅವ್ರ ಜೊತೆಯಲ್ಲಿ ಫ್ರೆಂಡ್ಸ್ ಜೊತೆಯಲ್ಲಿ ಇರ್ತಾರೆ. ಅವ್ರಿಗೆ ಮೊಬೈಲ್ ಗೀಳು ಎಲ್ಲ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕೆ ಪೋಷಕರು ಮಾಡಬೇಕಾಗತ್ತೆ. ನಮ್ಮ ಸ್ಕೂಲಲ್ಲಿ ಮಾತ್ರ ಸ್ಕೂಲಲ್ಲಿ ಇರಬೇಕು, ಭಾಳ ಸ್ಟ್ರಿಕ್ಟಾಗಿರ್ತಾರೆ. ಸ್ಕೂಲ್ ಹತ್ರ ಯಾವುದು ಡ್ರಗ್ಸ್ ಮಾಡೋಕ್ಕೆ ಬಿಡಲ್ಲ, ಸಿಗರೇಟ್ ಮಾಡೋಕ್ಕೆ ಬಿಡಲ್ಲ, ಯಾವುದು ಬಿಡಲ್ಲ. ಸ್ಕೂಲಿಂದ ಆಚೆ ಹೋಗೋದು ಮಾತಾಡೋದಕ್ಕೆ ನಾವು ಏನೂ ಮಾಡೋದಕ್ಕಾಗದಿರೋ ಪರಿಸ್ಥಿತಿಲಿದೆ. ಇದು ಸತ್ಯಾಂಶ. ಮಕ್ಕಳು ಪೇರೆಂಟ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರಿಗೆ ಎಲ್ಲಿ ದುಡ್ಡು ಕೊಡ್ತಾ ಇದ್ದೀವಿ, ಅವ್ರನ್ನ ಹೆಂಗೆ ಬೆಳೀತಾ ಇದ್ದಾರೆ, ಅವ್ರು ಹೆಂಗೆ ಇದು ಮಾಡ್ತಾ ಇರೋದ್ರ ಬಗ್ಗೆ ಅವ್ರು ಚೆಕ್ ಮಾಡಬೇಕಾಗತ್ತೆ. ಅವ್ರ ಮಕ್ಕಳು ಅವ್ರೇನು ಹೇಳ್ತಾರೆ, ಅವ್ರನ್ನ ಹಠ ಮಾಡ್ತಾರೆ ಅಂತ ಹೇಳಿ, ಯಾಕೆಂದರೆ ಮಕ್ಕಳು ಕಡಿಮೆ ಇರೋದ್ರಿಂದ, ಒಂದೊಂದು ಮಕ್ಕಳು ಒಬ್ಬರೇ ಮಕ್ಕಳು ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಯಾವುದೂ ಕೇಳೋಕ್ಕಾಗ್ತಾ ಇಲ್ಲ, ಮುದ್ದು ಮಾಡಿರ್ತಾರೆ ಸಿಕ್ಕಾಪಟ್ಟೆ. ಅದು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನನ್ನ ಅನಿಸಿಕೆ. ನೀವೇನು ಹೇಳ್ತೀರಾ ಸರ್? ಮೇಡಮ್, ಈ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತು ಹಳ್ಳಿಗಳ ಮಟ್ಟದಲ್ಲಿ ಮೊದಲಿಂದಲೂ ನಾವು ಗಮನಿಸ್ತಾ ಇದ್ದಂಗೆ ನೋಡ್ತಾ ಇದ್ದರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ, ಈಗ ನಮಗೆ ಏನು ಏಜ್ ನಾವೆಲ್ಲ ಆಲ್ಮೋಸ್ಟ್ 59, 60ನಲ್ಲಿದ್ದೀವಿ. ನಮ್ಮ ಕಾಲದಲ್ಲಿ ನಮಗೆ ಒಂದು ಊಟ ಸಿಕ್ಕರೆ ಸಾಕು, ಆಟ ಆಡಿಕೊಂಡು ಬೆಳೀತಿದ್ವಿ. ಏನು ನಮ್ಮ ದೇಶದ ಲೋಕಲಲ್ಲಿ ಏನು ಆಟಗಳಿದ್ದಾವೆ, ಗೇಮ್ಸ್ ಇದ್ದಾವೆ, ಅದನ್ನು ಆಟ ಆಡ್ಕೊಂಡು ಮಾರ್ಕೋತಿರ್ಬೋದು, ಗಿಲ್ಲಿದಂಡು. ಅವಾಗೆಲ್ಲ ನಮಗೆ ಡ್ರಗ್ಸ್ ಅನ್ನೋದು ಏನಂದರೆ ಏನೋ ಗೊತ್ತಿಲ್ಲ ನಮಗೆ. ಈಗಿನ ಪ್ರಸ್ತುತದಲ್ಲಿ ಈಗ ಎಲ್ಲವೂ ಮೊಬೈಲಲ್ಲಿ ಇಟ್ಕೊಂಡ್ರೆ ಎಲ್ಲವೂ ಬೆರಳಲ್ಲಿ ಸಿಗುತ್ತೆ. ಬೆರಳಿನಲ್ಲಿ ಸುಮ್ಮನೆ ಈಗ ತಳ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಏನು ಪ್ರಪಂಚದ ಎಲ್ಲ ಸುದ್ದಿಗಳು ನಮಗೆ ಎಷ್ಟು ಈಜಿಯಾಗಿ ಸಿಗ್ತಾ ಇದೆಯೋ, ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ನಾವು ಅಡ್ವಾಂಟೇಜ್ ಅಂದರೆ ಅನುಕೂಲಗಳನ್ನು ಕಡಿಮೆ ಮಾಡ್ಕೊಳ್ತೀವಿ, ಅನಾನುಕೂಲಗಳನ್ನು. ಈಗ ನಾವು ಒಂದು ಎಕ್ಸಾಂಪಲ್, ಒಂದು ಫಿಲಮ್ ನೋಡ್ತೀವಿ, ಫಿಲಮಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ, ನಾವು ಒಬ್ಬ ಹೀರೋ ಆದವನು ಹಿಂಗೆಲ್ಲ ಮಾಡಿದ್ರೆ ಜೀವನದಲ್ಲಿ ಚೆನ್ನಾಗಿರ್ತೀವಿ ಅಂತ. ಆದರೆ ಅಟ್ರಾಕ್ಷನ್ ಆಗೋದು ವಿಲನ್ನವ್ರಿಗೆ ಅಟ್ರಾಕ್ಷನ್ ಆಗುತ್ತೆ. ಆ ಥರ ಇಲ್ಲಿ ಒಳ್ಳೆಯದನ್ನೇ ಬಿಟ್ಟುಬಿಟ್ಟು ಕೆಟ್ಟದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ ನಮ್ಮ ಹುಡುಗರು. ಅದು ಬೇಗ ಬೆಂಗಳೂರಲ್ಲಿ ಜಾಸ್ತಿ ಯಾಕೆ ಆಗ್ತಿದೆ ಸರ್? ಹಳ್ಳಿಗಳಲ್ಲೂ ಇದೆಯಾ ಅಥವಾ ಬೆಂಗಳೂರು ಮಾತ್ರ ಹೈಲೈಟ್ ಆಫ್ ದ ಸಿಟಿ ಅನಿಸುತ್ತಾ? ಮೇಡಮ್, ಈಗ ಬೆಂಗಳೂರು ಬಂದ್ಬಿಟ್ಟು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ. ನಮ್ಮ ದೇಶದ ಎಲ್ಲ ಜನರು ಇಲ್ಲಿದ್ದಾರೆ. ಈಗ ನಮ್ಮ ದೇಶದ ಮೂಲೆಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈಗಿನ ಇತ್ತೀಚಿನ ದಿನಗಳಲ್ಲಿ ನೇಪಾಳೀಸು, ಅಸ್ಸಾಮು, ಬಿಹಾರು ಈ ಥರದವೆಲ್ಲ ತುಂಬ ಜನ, ಏಕೆಂದರೆ ಕರ್ನಾಟಕದ ಜನನ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಹೋಗ್ತಿದ್ದಾರೆ. ಅದಕ್ಕಾಗಿ ನಮ್ಮ ಕೆಲಸದವ್ರು ಬೇಕು ಅಂತೇಳಿ ಈಗ ಯಾವುದೇ ಒಂದು ಅಪಾರ್ಟ್ಮೆಂಟಲ್ಲಿ ನೋಡಿ ಬರೀ ನೇಪಾಳೀಸ್ ಇದ್ದಾರೆ. ಅವ್ರಿಗೆ ಉಳ್ಕೊಳ್ಳೋಕೆ ಜಾಗ ಸಣ್ಣ ಒಂದು ಸಂಬಳ ಕೊಟ್ಟು ಸಾಕು ಅಲ್ಲಿ ಉಳ್ಕೊಂಡ್ಬಿಡ್ತಾರೆ. ಆ ಥರ ಹೊರಗಿನ ಜನ ಬರ್ತಾ ಇದ್ದಂಗೆ ನಾವು ನಮ್ಮ ಜನಗಳಂದರೆ ಬೇರೆ ಜನ ಸುತ್ತಮುತ್ತವರು ಬೇರೆ ಬಂದು ಸೇರಿಕೊಂಡು ಆ್ಯಕ್ಟಿವಿಟೀಸ್ ಬೇರೆ ನಡೀತಾ ಇದೆ. ನಾವು ಬಾಡಿಗೆ ಮನೆಗಳಲ್ಲಿ ನೋಡ್ತಾ ಇದ್ದೀವಿ, ತುಂಬ ಬಾಡಿಗೆ ಮನೆಗಳು ನೋಡ್ತಾ ಇದ್ದೀವಿ. ಎಲ್ಲ ಬೇರೆಯವರೇ ಇರೋದು. ನಾವು ಲೋಕಲ್ಗಿನ ಬೇರೆಯವ್ರ ಜನ ಇದ್ದಾರೆ. ಅವರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನಿಲ್ಲ. ನಾವು ಕೆಲವರು ಹುಡುಗರನ್ನ ನೋಡಿದ್ದೀವಿ, ಹೌದು PG ಇರ್ಬೋದು ಅಥವಾ ಬಾಡಿಗೆ ಮನೆಯವ್ರನ್ನ ನೋಡ್ಬೋದು. ನಾನು ಗಮನಿಸಿರೋ ಥರ ಅವರು 6 ಗಂಟೆ 8 ಗಂಟೆವರೆಗೂ ಬೇರೆ ಕಡೆ ಕೆಲಸ ಮಾಡ್ತಾರೆ. ಅದಾದಮೇಲೆ 11 ಗಂಟೆ ಆದಮೇಲೆ ಹೊರಗಡೆ ಹೋಗ್ತಾರೆ.
ನಾವು ಗಮನಿಸಿರೋ ಪ್ರಕಾರ ಈ ಹುಡುಗಿರಷ್ಟು ಹುಡುಗರಷ್ಟೇ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಆ ಯುವ ಪೀಳಿಗೆಗಳು ಏನು ಮಾಡೋಕ್ಕೆ ಹೋಗ್ತಾರೆ, ಇವರೆಲ್ಲ ಹೋಗ್ತಿರೋದೆಲ್ಲ ಈ ಡ್ರಗ್ಸ್ ಮಾಫಿಯಾ ಅಂತ ಏನಿದೆ ಈ ಥರ ಜಾಲಗಳಿಗೆ ಈಸಿಯಾಗಿ ಅವ್ರು ಕನ್ವರ್ಟ್ ಆಗ್ತಾರೆ, ಅವ್ರು ಮೆಂಟಲ್ ಅಟ್ರಾಕ್ಟ್ ಆಗ್ತಾರೆ. ಹಂಗಾಗಿ ಅವರು ಈ ದಿನ ಮೊದಲು ಒಂದು ಸಣ್ಣದು ಒಂದು ಯಾವುದೋ ಒಂದು ಡ್ರಗ್ ಸಿಗಬೇಕು ಅಂದರೆ ಎಲ್ಲೋ ಹುಡುಕಬೇಕಾಗಿತ್ತು. ಈಗ ತುಂಬ ಹತ್ತಿರ ಸಿಗುತ್ತೆ. ಆಮೇಲೆ ಗ್ರಾಮ್ ಲೆಕ್ಕದಲ್ಲಿ ಸಿಗ್ತಾ ಇರೋದು ಕೆ ಜಿ ಲೆಕ್ಕ ಸಿಗ್ತಾ ಬಂಡಲ್ ಲೆಕ್ಕದಲ್ಲಿ ಸಿಗ್ತಾ ಇದೆ. ಅದು ನಮಗೆ ನಮ್ಮ ದೇಶದಲ್ಲಿ ದೌರ್ಭಾಗ್ಯ. ಅದು ನಮ್ಮ ಎಲ್ಲರೂ ಇದನ್ನು ನಾವು ತಡಿಬೇಕಾದ್ರೆ ಬರೀ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ ಅಥವಾ ರಾಜ್ಯ ಸರ್ಕಾರ ಅಲ್ಲ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಅಥವಾ ಎಜುಕೇಷನ್ ಸಿಸ್ಟಮ್ ಅಲ್ಲ, ನಮ್ಮ ನಾಗರಿಕರ ಕರ್ತವ್ಯ ಕೂಡ ಇರುತ್ತೆ. ಅದರಲ್ಲಿ ನಮ್ಮದು ಜವಾಬ್ದಾರಿ. ಇದು ನಮ್ಮ ದೇಶ, ನಮ್ಮ ಜನ, ನಮ್ಮ ಮನೆ ಅಂತ ನಾವು ಯಾವಾಗ ಹೋಗ್ತೀವಿ ಆವಾಗಷ್ಟೇ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಸ್ನೇಹಿತರು ಒಬ್ಬರು ಹೇಳಿದ್ರು ಹಂಗೇನೆ, ಈಗ ಒಬ್ಬೊಬ್ಬರ ಮಕ್ಕಳವರು ಮುದ್ದಾಗಿ ಸಾಕ್ತಾರೆ. ಅವ್ನು ಏನೇ ಅಯ್ಯೋ ಅವ್ನು ಕೇಳಿಬಿಟ್ರೆ ಏನು ಮಾಡ್ಕೊಂಡ್ಬಿಡ್ತಾನೋ ಅನ್ನೋದು ಇದನ್ನು ಎಲ್ಲರ ಮನೆ ಈಗ ನನಗೂ ಫಾರ್ ಎಕ್ಸಾಂಪಲ್ ನನಗೂ ಒಬ್ಬನೇ ಮಗ, ಅವ್ನು ಬೈದರೆ ಹೊಡೆದ್ರೆ ಏನು ಮಾಡ್ಕೊಂಡ್ಬಿಡ್ತಾನೋ, ಹೆಚ್ಚು ಕಮ್ಮಿ ಈಗ ಹುಡುಗರು ಎಷ್ಟು ಇದಾಗಿದ್ದಾರೆ ಅಂದರೆ ತುಂಬ ಒಂದು ಸಣ್ಣ ವಿಚಾರಕ್ಕೇ ಜೀವನನೇ ಕಳ್ಕೊಂಡ್ಬಿಡ್ತಾರೆ. ನಾವು ತುಂಬ ಜನ ನೋಡ್ತಾ ಇದ್ದೀವಿ. ಆ ಬಿಲ್ಡಿಂಗ್ ಮೇಲಿಂದ ಬೀಳೋಂಥದ್ದು, ಸೂಸೈಡ್ ಮಾಡ್ಕೊಳ್ತಾರೆ, ಇದೆಲ್ಲನೂ ನೇಣು ಹಾಕ್ಕೊಳ್ತಾರದು. 26 ವರ್ಷಕ್ಕೆ ನಮ್ಮನೆ ಹತ್ರ 26 ವರ್ಷ ಹುಡುಗ ಏನೂ ಹ್ಯಾಬಿಟ್ಸ್ ಇಲ್ಲ ಅವನಿಗೆ. ಸಣ್ಣ ವಿಚಾರದಲ್ಲಿ ಮನೇಲಿ ಬೈದಿದ್ದಕ್ಕೆ ಹೋಗಿ ಮನೆ ರೂಮಲ್ಲಿ ನೇಣು ಹಾಕ್ಕೊಂಡ್ಬಿಡ್ತಾನೆ. ಈ ಥರ ಮೆಂಟಾಲಿಟಿ ಈಗಿನ ಹುಡುಗರು. ಅಂದರೆ ಅವರ ಬುದ್ಧಿ ಏನಿದೆ ಅಷ್ಟು ತುಂಬ, ಅದು ಯಾವ ಥರ ಪದ ಹೇಳ್ಬೇಕಂತಂದರೆ ಅಷ್ಟು ವೀಕ್ ಮೈಂಡೆಡ್ ಅವರು. ನಮ್ಮ ಥರ ನಾವೇನೇ ಇದ್ವಿ, ನಾವು ಎಷ್ಟೇ ಕಷ್ಟ ಬರಲಿ ಏನೇ ಆಗಲಿ ನಾವು ನಿಲ್ಲಬೇಕು, ನಾವು ಗೆಲ್ಲಬೇಕು ಅನ್ನೋ ಛಲ ಅವರಲ್ಲಿಲ್ಲ, ಡಿಟರ್ಮಿನೆಂಟ್ ಅದರಲ್ಲಿ ಏನಿಲ್ಲ. ಸುಮ್ಮನೆ ಇದ್ದೀವಿ, ಬಾಳಬೇಕು ಹೋಗ್ಬೇಕು ಅನ್ನೋ ಥರ ಇರ್ತೈತೆ. ಆದರೆ ಕೆಲವ್ರು ಇದ್ದಾರೆ, ಎಲ್ಲರೂ ಹಂಗೆ ಇಲ್ಲ, ಎಲ್ಲರೂ ನಾವು ಹೇಳಕ್ಕೆ ಬರಲ್ಲ. ವೀಕ್ ಮೈಂಡೆಡ್ ಈಸಿಯಾಗಿ ಅಟ್ರಾಕ್ಟ್ ಆಗ್ತಾರಲ್ಲ ಅಂಥವ್ರನ್ನೆಲ್ಲ ನಾನು ಹೇಳ್ತಿರೋದಂದರೆ ನಮ್ಮ ಯುವ ಪೀಳಿಗೆ ಚೆನ್ನಾಗಿರಬೇಕು. ನಾವು ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ದೇಶ. ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು, ನಾಳೆ ಪ್ರಜೆಗಳೇ ನಾಳಿನ ನಾಯಕರು ಆಗಬೇಕು. ಅಂದರೆ ಫಸ್ಟು ಆರೋಗ್ಯ ಭಾಳ ಮುಖ್ಯ. ಆರೋಗ್ಯ ಇಲ್ಲಾಂದರೆ ಏನು ಮಾಡಲಿಕ್ಕಾಗಲ್ಲ ಮೇಡಮ್. ಕೋಟಿ ಇದ್ದರೂ ನಿಮ್ಮ ಹತ್ರ ಏನು ಮಾಡಲಿಕ್ಕಾಗಲ್ಲ. ಹೊಟ್ಟೆ ತುಂಬ ಅನ್ನ ತಿನ್ನಬೇಕು, ತಿಂದನ ಚೆನ್ನಾಗಿ ಜೀರ್ಣ ಆಗಬೇಕು, ಚೆನ್ನಾಗಿ ನಿದ್ದೆ ಬರಬೇಕು, ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಂಡು ಯಾರು ಬರ್ತಾರೆ, ನಮ್ಮ ದೇಶನ ಯಾರು ಉಳಿಸ್ಕೊಡ್ಬೇಕು ಅಂತ ಇದ್ದಾರೆ ಅಂಥವ್ರು ಅಷ್ಟೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಜೊತೆಗೆ ನಮ್ಮ ಯುವ ಪೀಳಿಗೆಗೆ ಹೇಳ್ತೀನಿ, ದಯವಿಟ್ಟು ಯಾರೂ ಇಂಥ ಒಂದು ಜಾಲಗಳಿಗೆ, ಮಾಯಾಜಾಲಗಳು ದಯವಿಟ್ಟು ಹೋಗಬೇಡಿ. ನಿಮ್ಮನ್ನು ನಂಬಿಕೊಂಡು ತಂದೆ ತಾಯಿ, ನನ್ನ ವಯಸ್ಸಾದ ಕಾಲಕ್ಕೆ ನನ್ನ ಮಗ ಇರ್ತಾನೆ, ನನ್ನ ಮಗಳಿರ್ತಾಳೆ, ಏನೋ ಒಂದು ಆಸೆ ಇರುತ್ತೆ ಅಂಥವ್ರು ಹೋಗ್ಬಿಟ್ಟು ನಾವು ಬೇಡದಿರೋ ಒಂದು ಚಟನ ಕಲ್ತ್ಕೊಂಡು ಆದ್ದರಿಂದ ನಾನು ಈಚೆ ಬರೋಕ್ಕಾಗ್ದಿರ ಅವನೇನು ಹೇಳ್ದಾಗೆಲ್ಲ ಕಳ್ಕೊಂಡು ಜೀವ ಕಳ್ಕೊಂಡು, ಅದು ಫಿಲಮೆಲ್ಲ ತುಂಬ ಫಿಲಮಲ್ಲಿ ತೋರಿಸಿದ್ರು ಅದನ್ನೆಲ್ಲ. ನಾವು ಅದನ್ನ ಎಕ್ಸಾಂಪಲ್ ತೊಗೊಂಡು ನಮ್ಮ ಜೀವನ ನನ್ನ ದಾರಿಗೆ ನಾನೇ ಬೆಳಕಾಗಿರಬೇಕು ಹೊರತು ಬೇರೆ ಯಾರೂ ಇಲ್ಲ ಅನ್ನೋದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಜನಸಾಮಾನ್ಯರು ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಯುವ ಜನತೆಗೆ ಈಗಾಗಲೇ ಡ್ರಗ್ಸ್ ಮಾಫಿಯಾ, ಬಹುತೇಕ ಮಂದಿ ಯುವ ಜನತೆ ಈಗಾಗಲೇ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ತಮ್ಮ ಆರೋಗ್ಯವನ್ನು ಕೆಡಿಸ್ತಾ ಇದ್ದಾರೆ. ಇದರಿಂದ ಪೋಷಕರಿಗೂ ಕೂಡ ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಯಾಕಂದರೆ ಮಕ್ಕಳನ್ನು ಒಂದು ಒಳ್ಳೆ ವಿದ್ಯಾಭ್ಯಾಸಕ್ಕೆ, ಒಂದು ಒಳ್ಳೆ ಉದ್ಯೋಗಕ್ಕೆ ಕಳಿಸ್ಬೇಕಂತ ಪೋಷಕರ ಬಹಳಷ್ಟು ಆಸೆ ಆಗಿರುತ್ತೆ. ಆದರೆ ಇದಕ್ಕೊಂದು ಡ್ರಗ್ಸ್ ಮಾಫಿಯಾ ಏನಿದೆ, ಸೊ ಎಲ್ಲ ಒಂದು ಯುವ ಜನತೆಯನ್ನು, ಬಹಳಷ್ಟು ಮಂದಿಯನ್ನು ಇದಕ್ಕೆ ಬಲಿ ಪಡಿತಾ ಇದೆ. ಸುಮಾರು 50 ಕೋಟಿಯಷ್ಟು ಡ್ರಗ್ಸ್ ಅನ್ನು, ಅದು ಕೂಡ 15 ದಿವಸದಲ್ಲಿ ಒಟ್ಟು 65 ಕೋಟಿ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದಾರೆ. ಸೊ ಹಾಗಾದ್ರೆ ಬೆಂಗಳೂರಿಗೆ ಬರ್ತಾ ಇರುವಂತಹ ಡ್ರಗ್ಸ್ ಅನ್ನ ತಡೆಗಟ್ಟೋಲಿ ಪೊಲೀಸರು ಎಲ್ಲೋ ಒಂದು ಕಡೆ ವಿಫಲ ಆಗ್ತಾ ಇದ್ದಾರೆ, ಅಥವಾ ತನಿಖೆ ಮಾಡುವಾಗ ಸರಿಯಾದ ಅವರಿಗೆ ಕ್ಲೂ ಸಿಗ್ತಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಕೂಡ ಜನಸಾಮಾನ್ಯರು ಕೇಳ್ತಾ ಇರುವಂತದ್ದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.